ಶ್ರೀಗುರುಭ್ಯೋ ನಮಃ ಹರಿ ಓಂ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ ಹರಿ ಓಂ. ಒಂದು ದಿನ ವಾಲ್ಮೀಕಿ ಋಷಿಗಳು ನಾರದರನ್ನು ಕುರಿತು ಕೇಳ್ತಾರೆ, 6 ಗುಣ ಇದೆ, ಆ 6 ಗುಣ ಇರುವಂತಹ ವ್ಯಕ್ತಿ ಯಾರಾದರೂ ಭೂಲೋಕದಲ್ಲಿ ಇದ್ದಾರಾ ಅಂತ ಹೇಳಿದರೆ ಅವನೇ ರಾಮಚಂದ್ರ. ರಾಮೋ ವಿಗ್ರಹವಾನ್ ಧರ್ಮ, ಆ ಧರ್ಮ ಸ್ವರೂಪನೇ ರಾಮಚಂದ್ರ. ಯಾರಪ್ಪ ಈ ರಾಮಚಂದ್ರ ಅಂತ ಹೇಳಿದರೆ ಸಾಕ್ಷಾತ್ ಶ್ರೀಮನ್ನಾರಾಯಣ. ಮನುಷ್ಯರಿಗೆ ಶಿಕ್ಷಣ ಕೊಡೋಕ್ಕೋಸ್ಕರ ಮತ್ಯಾವತಾರ ಸ್ತಿಹಮರ್ತ್ಯ ಶಿಕ್ಷಣಂ, ಮನುಷ್ಯರಿಗೆ ಶಿಕ್ಷಣ ಕೊಡೋಕ್ಕೋಸ್ಕರ ಮನುಷ್ಯನಾಗಿ ಅವತಾರ ಮಾಡಿದವನು ಶ್ರೀರಾಮಚಂದ್ರ. ಆದರ್ಶಂ ಗುಣಗಣ ದರ್ಶನೇ ಮುರಾರೆ ಅಂತ ಹೇಳ್ತಾರೆ. ರಾಮರೂಪದಿಂದಾಗಿ ಒಳ್ಳೆಯ ಗುಣಗಳನ್ನು ಪರಮಾತ್ಮ ತೋರಿಸ್ಕೊಟ್ಟ. ಒಂದು ಮಾತಿದೆ, ರಾಮ ನಡೆದಂತೆ ನುಡಿ ಕೃಷ್ಣ ನುಡಿದಂತೆ ನಡೆ ಎಂಬುದಾಗಿ ಒಂದು ಮಾತಿದೆ. ಯಾರು ಈ ರಾಮದೇವರ ವ್ಯಕ್ತಿತ್ವವನ್ನು ಪ್ರವೇಶಿಸಿ ಜೀವನವನ್ನು ಮಾಡ್ತಾರೋ ಅವಾಗ ರಾಮರಾಜ್ಯದ ಕನಸು ನೆನಸಾಗತ್ತೆ. ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾ ಇರ್ತಾರೆ, ರಾಮ ಮಂದಿರ ಜೊತೆಗೆ ರಾಮರಾಜ್ಯದ ಕನಸು ಕೂಡ ಆಗಬೇಕು. ರಾಮರಾಜ್ಯ ಕನಸಾಗಬೇಕಂತ ಹೇಳಿದರೆ ರಾಮದೇವರು ವ್ಯಕ್ತಿತ್ವವನ್ನು ನಾವು ಅಳವಡಿಸ್ಕೋಬೇಕು. ಅಂದರೆ ಎಲ್ಲರೂ ಕೂಡ ರಾಮರಾಗಬೇಕು. ಒಂದು ಪರಮಾತ್ಮನ ಅನಂತ ಗುಣಗಳು ಲೆಕ್ಕವೇ ಇಲ್ಲ. ಆದರೆ ವಾಲ್ಮೀಕಿ ಋಷಿಗಳು ಏನು ಗುಣಗಳನ್ನು ನಿರೂಪಿಸ್ತಾರೋ ಅದನ್ನು ನಾವು ಒಬ್ಬರೊಬ್ಬರು ಒಂದೊಂದು ಗುಣಗಳನ್ನು ಕೂಡ ನಾವು ಇಟ್ಕೊಂಡ್ರೆ ನಾವು ರಾಮರಾಗ್ತೀವಿ. ರಾಮರಾಜ್ಯದ ಫಲ ನಮಗೆ ಸಿಕ್ಕೇ ಸಿಗತ್ತೆ. ನಾವು ಎಲ್ಲ ದೇವಾಲಯಗಳಲ್ಲೂ ಕೂಡ ಪರಮಾತ್ಮನಿಗೆ ಕಾಣಿಕೆ ಸಮರ್ಪಣೆ ಮಾಡ್ತೀವಿ. ಅಂದರೆ ನಮ್ಮ ಈ ರಾಮ ಮಂದಿರದಲ್ಲಿ ಮಾತ್ರ ಅಂಥದ್ದಿಲ್ಲ. ಯಾರೋ ಒಬ್ಬ ಬಡಜೀವಿ ಆಗಿರ್ಬೋದು, ಒಂದು ವ್ಯಕ್ತಿ ಆಗಿರ್ಬೋದು, ಒಂದು ಸಹಾಯ ಮಾಡಬೇಕು, ಅವ್ರಿಗೊಂದು ಸಹಾಯ ಮಾಡಿ, ದೇವರೇ ಈ ಥರ ನಾನು ಸಹಾಯ ಮಾಡಿದ್ದೇನೆ, ನಿಮಗೆ ಅರ್ಪಿತ ಆಗಲಿ ಸ್ವಾಮಿ ಎಂಬುದಾಗಿ ಇದನ್ನು ತಗೊಂಡು ನಾವು ಅಯೋಧ್ಯೆಗೆ ಹೋದಾಗ ನಮ್ಮ ಫಲ, ಆ ಸೇವೆ ಪರಮಾತ್ಮನಿಗೆ ನೇರವಾಗಿ ತಲುಪತ್ತೆ. ನಾವೆಲ್ಲರೂ ಕೂಡ ರಾಮದೇವರ ಸೇವೆ ಮಾಡೋಣ. ರಾಮಭಕ್ತಿ ಬೇರೆ ಅಲ್ಲ, ದೇಶಭಕ್ತಿ ಬೇರೆ ಅಲ್ಲ. ಎಷ್ಟು ನಾವು ದೇಶಭಕ್ತಿ ಎಷ್ಟು ಮಾಡ್ತೀವೋ ರಾಮಭಕ್ತಿ ಕೂಡ ಅಷ್ಟೇ ಮಾಡಬೇಕು. ಅದರಿಂದಾಗಿ ನಾವೆಲ್ಲರೂ ಕೂಡ ರಾಮರಾಗೋಣ. ಉಪನಿಷತ್ತಲ್ಲಿ ಹೇಳುತ್ತೆ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಜೊತೆಗೆ ರಾಷ್ಟ್ರದೇವೋ ಭವ ಎಂಬುದಾಗಿ ನಾವು ಸೇರಿಸ್ಕೋಬೇಕು ಎಂಬುದಾಗಿ ನಮ್ಮ ಗುರುಗಳಾಗಿರುವಂಥ ವಿಶ್ವೇಶ್ವರರು ಸಹ ಹೇಳ್ತಾ ಇರ್ತಾರೆ. ತಾಯಿಯಲ್ಲಿ ನಾವು ದೇವರನ್ನು ಕಾಣಬೇಕು, ತಂದೆಯಲ್ಲಿ ನಾವು ದೇವರನ್ನು ಕಾಣಬೇಕು, ಅತಿಥಿಗಳಲ್ಲಿ ನಾವು ದೇವರನ್ನು ಕಾಣಬೇಕು, ಹೊರತು ತಾಯಿಯೇ ದೇವರಲ್ಲ, ತಂದೆಯೇ ದೇವರಲ್ಲ. ಯಾಕೆ ಅಂತ ಹೇಳಿದ್ರೆ ಪರಮಾತ್ಮನಿಗೆ ಹುಟ್ಟು ಸಾವು ಏನೂ ಇಲ್ಲ. ಆದಿ ಮಧ್ಯಾಂತರಹಿತನಾದವನು ಪರಮಾತ್ಮ ಶ್ರೀರಾಮಚಂದ್ರ. ಆದರೆ ತಂದೆ ತಾಯಿ ಸಾವಿದೆ, ಆದರೆ ಪೂಜೆ ಮಾಡಿ ಪರವಾಗಿಲ್ಲ. ಆದರೆ ತಾಯಿಯಲ್ಲಿ ನಾವು ದೇವರನ್ನು ಕಾಣಬೇಕು. ಸದಾ ತಾಯಿ ಸೇವೆ, ತಂದೆ ಸೇವೆ ಎಲ್ಲವನ್ನೂ ನಾವು ನಿರಂತರವಾಗಿ ಮಾಡ್ತಾ ಇರಬೇಕು. ಇದಕ್ಕೆ ಆದರ್ಶಪ್ರಾಯ ಶ್ರೀರಾಮಚಂದ್ರ. ವನವಾಸ ಮುಗಿಸ್ಕೊಂಡು ಬರ್ತಾನೆ. ಬಂದಾಗ ಹೋಗ್ತಾನೆ, ತಾಯಿ ನಮಸ್ಕಾರ ಮಾಡ್ತಾನೆ. ತಾಯಿ ಮುದ್ದಿಂದಾಗಿ ತಪ್ಪಿಸ್ಕೊತಾಳೆ. ಎಷ್ಟು ದಿನ ಆಯಿತು ನಿನ್ನನ್ನು, 14 ವರ್ಷಗಳ ಕಾಲ ನಿನ್ನ ವಿರಹ ನಾನು ತಾಳಿದಿದ್ದೆ ಎಂಬುದಾಗಿ ತಾಯಿ ಸಂತೋಷದಿಂದಾಗಿ ರಾಮನನ್ನು ತಪ್ಪಿಸ್ಕೊತಾಳೆ. ಇದರಿಂದ ಏನು ಗೊತ್ತಾಗಬೇಕು, ತಂದೆ ತಾಯಿಗೆ ನಾವು ಎತ್ತು ಕೂಡ ದ್ರೋಹವನ್ನು ಮಾಡಬಾರ್ದು, ತಂದೆ ತಾಯಿಯ ಸೇವೆಯನ್ನು ಮಾಡಬೇಕು. ಈ ಕಾಲದಲ್ಲಿ ಎಲ್ಲರೂ ಕೂಡ ತಂದೆ ತಾಯಿಯನ್ನು ಅನಾಥಾಶ್ರಮಕ್ಕೆ ಸೇರಿಸಬೇಕು ಅಂತ ಸೇರಿಸ್ತಾರೆ. ದಯವಿಟ್ಟು ಆ ಥರ ಮಾಡಬೇಡಿ. ಯಾಕೆ ಅಂದರೆ ನಮಗೆ ಜನ್ಮವನ್ನು ಕೊಟ್ಟು ತಂದೆ ತಾಯಿಗಳು ಯಾವತ್ತೂ ಕೂಡ ನಾವು ಮರಿಬಾರ್ದು. ಒಂದು ತಾಯಿಗೆ ಗೊತ್ತು ಸಂಕಟ ಏನು ಅಂತ. ನಾವು ಗರ್ಭವನ್ನು ಇದ್ದಾಗ ನಾವು ಸಿಕ್ಕಾಪಟ್ಟೆ ಒದಿತಾ ಇರ್ತೀವಿ, ಹೃದಯಕ್ಕೆ ಹೊಟ್ಟೆಗೆ ಒದಿತಾ ಇರ್ತೀವಿ. ಆ ತಾಯಿ ಆ ನೋವನ್ನು ತೊಡ್ಕೊಂಡು ನನ್ನ ಮಗ ಎಂಬುದಾಗಿ ಮುದ್ದಿಂದಾಗಿ ಹಿಂಗೆ ಬೆಳೆಸ್ಕೊಂಡು ಹೋಗ್ತಾ ಇರ್ತಾಳೆ. ಕೊನೆಗೆ ಸಿಕ್ಕಾಪಟ್ಟೆ ಕಷ್ಟವನ್ನು ನಾವು ತಾಯಿ ಕೊಟ್ಟಿರ್ತೀವಿ. ತಾಯಿಯ ಋಣ, ಗುರುಗಳ ಋಣ ಯಾವಾಗೂ ನಾವು ತೀರಿಸ್ಕೊಳಕ್ಕಾಗಲ್ಲ. ಒಳ್ಳೆ ಭಕ್ತಿ ಶ್ರದ್ಧೆಗಳಿಂದಾಗಿ ತಂದೆ ತಾಯಿಯ ಸೇವೆಯನ್ನು ಮಾಡಬೇಕು ಎಂಬುದಾಗಿ ರಾಮಚಂದ್ರ ತೋರಿಸ್ಕೊಟ್ಟವನು. ವಸ್ತುತಃ ರಾಮಚಂದ್ರ ತಂದೆ ಇಲ್ಲ, ತಾಯಿ ಇಲ್ಲ. ಯಾಕೆ ಅಂದರೆ ಸಾಕ್ಷಾತ್ ಶ್ರೀಮನ್ನಾರಾಯಣ, ಅವನಿಗೆ ಯಾರೂ ಇಲ್ಲ. ಯುಗಾದಿ ಪುರುಷ ಪರಮಾತ್ಮ, ಪುರಾಣ ಪುರುಷನಾದವನು ಪರಮಾತ್ಮ ತೋರಿಸ್ಕೊಡ್ತಾನೆ ತಾಯಿಯ ಗುಣ ಹಿಂಗೆ. ತಾಯಿಯಲ್ಲಿ ನಾವು ಪ್ರೀತಿಯನ್ನು ಮಾಡಬೇಕು, ತಂದೆಯಲ್ಲಿ ಹೇಗೆ ಪ್ರೀತಿಯನ್ನು ಮಾಡಬೇಕು, ಅದೇ ಪಿತೃವಾಕ್ಯ ಪರಿಪಾಲನ ಅಂತ ನೋಡಿದ್ವಿ. ದಶರಥ ಹೇಳ್ದ, ನೀನು ವನವಾಸಕ್ಕೆ ಹೋಗಬೇಕು ಅಂತಾಗ ಆಯಿತು ನಾನು ಹೋಗ್ತೀನಿ ಎಂಬುದಾಗಿ ಪರಮಾತ್ಮ ಹೊರಟೇ ಬಿಟ್ಟ. ನಾನು ಯಾಕೆ ಹೋಗಬೇಕು, ನನ್ನ ಮನೆ, ನಾನು ರಾಜ ಅಂತ ಪರಮಾತ್ಮ ಇವತ್ತು ಕೂಡ ಕೇಳಿಲ್ಲ. ಆ ಥರ ತಂದೆಯ ಮಾತೇನೋ ಅದು ವೇದವಾಕ್ಯ ಎಂಬುದಾಗಿ ಉಳಿಸ್ಕೊಂಡು ಪರಮಾತ್ಮ ಕಾಡಿಗೆ ಹೋದ. ಅವನು ರಾಮದೇವರ
ಗುಣಗಳನ್ನು ನಾವು ಹೀಗೆಯೇ ಆಧರಿಸ್ಕೊಂಡು ಹೋಗ್ತಾ ಇರಬೇಕು. ಒಂದು ಗುಣಗಳು ಒಬ್ಬ ವ್ಯಕ್ತಿಯಲ್ಲಿ ಪೂರ್ತಿ ತುಂಬಿದರೆ ಮಾತ್ರ ರಾಮರಾಜ್ಯದ ಫಲ ಸಿಗುತ್ತೆ. ಎಲ್ಲರೂ ಕೂಡ ನಾವು ಮಾಡೋಣ. ನಾವು ಇದು ಪ್ರಜಾರಾಜ್ಯ, ಅದರಿಂದಾಗಿ ಪ್ರಜೆಗಳೇ ರಾಮರಾಜ್ಯ ಸಾಕು ಹೊರತು ಏನು ಬೇಡ. ಆದರೆ ಎಲ್ಲವೂ ಕೂಡ ಮಂದಿರ ಕಟ್ಟಿದ್ದಕ್ಕೂ ಸಾರ್ಥಕವಾಗತ್ತೆ. ಇಷ್ಟು ಹೇಳುತ್ತಾ ಮಾತನ್ನು ಗುರುವಂತರ ಕೃಷ್ಣಾರ್ಪಣೆ ಸಮರ್ಪಣ ಶ್ರೀಕೃಷ್ಣಾರ್ಪಣ ಮಸ್ತು. मेरा ये चैनल सब्सक्राइब करें और मेरे हर अपडेट आपको मिले, इसके लिए बेल आइकन जरूर दबाइएगा.